ಹಾಯ್ ನಮಸ್ಕಾರ ಎಲ್ಲರಿಗೂ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಧ್ಯಾಹ್ನ ಶುರು ಮಾಡೀನಿ ಲಾಗ. ಇವತ್ತು ಉಳ್ಳಾಗಡ್ಡಿನ ನಾವು ತುಂಬಾರಿದ್ದು ಸ್ವಲ್ಪ ಉಳ್ಳಾಗಡ್ಡಿ ಆಗೈತಿ. ಆದ್ರೆ ಅದು ಮಳೆಗೆಲ್ಲ ತೊಯ್ದು ಬಿಟ್ಟಿತ್ತು. ಹಾಗಾಗಿ ಗಡ್ಡಿ ಇಟ್ಟರೆ ಸರಿ ಉಳಿಯಲ್ಲ, ಎಲ್ಲ ಕೆಡ್ತಾವ. ಹಾಗಾಗಿ ಅವನ್ನ ಮಾರ್ಕೆಟಿಂಗ್ ಕಳಿಸ್ಬಿಡ್ಬೇಕಂತೇಳಿ ಎಲ್ಲರೂ ಕೂಡಿ ಉಳ್ಳಾಗಡ್ಡಿನ ತುಂಬಾತೇವೆ ನೋಡ್ರಿ. ನಮ್ಮ ಉಳ್ಳಾಗಡ್ಡಿ ಹಿಂಗೆ ಇಷ್ಟ ಇದ್ದು ಒಂದು ಆರ್ಚಿಲೆ ಒಂದು ಸಣ್ಣ ಒಂದು ಆರ್ಚಿಲೆ ದಪ್ಪ ಒಂದು ಆರ್ಚಿಲೆ ಅದು ಚೀಲಾದ ಹೊರಿಯಾತಿರ ಅಣ್ಣ ನಮ್ಮ ಯಜಮಾನ್ರು ಕೂಡ ಇವಾಗ ಚೀಲ ಎಲ್ಲ ಬಾಯಿ ಹಚ್ಚಾಕತ್ತಾರ ನೋಡ್ರಿ. ಅವೆಲ್ಲ ಗಾಡಿ ಸಂಜೆಗೆ ಬರೋದಿತ್ತು, ಹಾಗಾಗಿ ಜಲ್ದಿನ ಎಲ್ಲ ಚೀಲ ಎಲ್ಲ ಪ್ಯಾಕ್ ಮಾಡಿಡ್ಬೇಕಂಥೇಳಿ ಇಟ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಊಟ ಅದೆಲ್ಲ ಮುಗಿಸೋಟಿಗೆನ ಮಧ್ಯಾಹ್ನ ಬಂತು ನೋಡ್ರಿ ಗಾಡಿ. ಅಲ್ಲಿ ಇವಾಗ ಹೆಸರು ಹಾಕತ್ತಾರ ನಮ್ಮವ್ವ ಚೀಲ ಅಂತೇಳಿ. ದೊಡ್ಡ ಗಾಡಿ ಐತಿಲ್ಲ, ಭಾಳಷ್ಟು ಮಂದಿ ಲೋಡ್ ಎಲ್ಲ ಹೋಗ್ತಿರ್ತಾವೆ. ಹಾಗಾಗಿ ನಮ್ದಂಥ ನಮ್ಮ ಚೀಲಗಳಿಗೆ ನಮ್ಮದಾದಂಥ ಒಂದು ನೇಮ್ ಅಂದ್ರೆ ಅಲ್ಲಿ ಅವ್ರು ಕೊಟ್ಟಿರ್ತಾರೆ. ಅದ್ರ ಮುಂದಿನ ಹೆಸರು ಆ ಸಂಖ್ಯೆ ಮ್ಯಾಗ ಡಿಪೆಂಡ್ ಇರ್ತೈತಿ, ಹಂಗೆ ಹಾಕೋದಿರ್ತೈತಿ. ಹಂಗೆ ಹಾಕಿ ಕಳಿಸಿದ್ರೆ ಈಗ ನಮ್ಮವು ಅಂಥೇಳಿ ಗೊತ್ತಾಗತ್ತೆ. ಈ ಸಂಖ್ಯೆಯಿಂದ ಇಷ್ಟು ಚೀಲ, ಇದಕ್ಕೆ ಇಷ್ಟು ದುಡ್ಡು ಅಂಥೇಳಿ ಬರ್ತೈತಿ. ಎಷ್ಟು ದುಡ್ಡು ಬರುತ್ತೆ ಅಂಥೇಳಿ ನೋಡೋಣಂತ. ಕಮೆಂಟ್ ಮಾಡಿರಿ ನೀವು. ಅವು ದಪ್ಪ ಉಳ್ಳಾಗಡ್ಡಿ 6 ಚೀಲ, ಸಣ್ಣ ಉಳ್ಳಾಗಡ್ಡಿ 6 ಚೀಲ ಇದ್ದು ಅವೆಲ್ಲ ಹೋಗೋಣ ಸಂಜೆಗೆ ಸ್ವಲ್ಪ ಎಲ್ಲ ಕಟ್ಟಿಗೆ ಅದು ತಗೊಳ್ಳೋದೆಲ್ಲ ಆಯ್ತಪ್ಪ. ಸಿಕ್ಕಾಪಟ್ಟೆ ಗಾಳಿ ಬಿಟ್ಟಿತ್ತು, ಮಳೆ ಗಾಳಿ ಎದ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ನೋಡ್ಬೇಕು, ನಾನು ಬಟ್ಟೆ ಎಲ್ಲ ತಗೊಂಡಿದ್ದಿಲ್ಲ, ಅಲ್ಲೇ ಬಿಟ್ಟಿದ್ದೆ. ನೋಡ್ಬೋದು ಇಷ್ಟು ಕೆಟ್ಟ ಜೋರು ಇತ್ತಂದ್ರೆ ನಮ್ಮದೆಲ್ಲ ಹಾಕಿದ ಸೆಡ್ನಾಗಿನ ಪತ್ರಾಸ ಎಲ್ಲ ಕಿತ್ಕೊಂಡು ಹೋಗೋಷ್ಟು ಜೋರು ಬಿಟ್ಟಿತ್ತು ಗಾಳಿ. ಗಿಡಗಳೆಲ್ಲ ಮುರಿದು ಬಿದ್ದು ಮನೆ ಮುಂದೆನೂ ಎಲ್ಲ ತುಂಬಾ ಮಾವಿನ ಹಣ್ಣೆಲ್ಲ ಉದುರಿ ಎಲ್ಲ ಫುಲ್ ಗಿಡದ ಬುಡಕ್ಕೆಲ್ಲ ಬಿದ್ದುಬಿಟ್ಟಿದ್ವು ಅಷ್ಟೊಂದು. ಇವಾಗ ನಾವು ಉಳ್ಳಾಗಡ್ಡಿ ಮೇಲೆ ಹೊಚ್ಚಿದ್ದಿಲ್ಲ, ಉಳ್ಳಾಗಡ್ಡಿ ಮೇಲೆ ಹೊಚ್ಲಾಕ ಹೋಗಿದ್ರು ಅವ್ರು. ನಾನು ಅರ್ಬಿ ತಗೊಂಡಿಲ್ಲ, ತಗೊಳತ್ತೀನಿ. ನೋಡ್ಬೋದು ಸಿಕ್ಕಾಪಟ್ಟೆ ಜೋರಿತ್ತು ಗಾಳಿ ಅಂತೂ. ಎಲ್ಲ ಪತ್ರಾಸ್ ಎಲ್ಲ ದಡ್ ಅಂತೇಳಿ ಸೌಂಡ್ ಮಾಡತ್ತಿದ್ದು, ಎದ್ದೆದ್ದು ಬಡಿಯಾತಿದ್ದು, ಅಷ್ಟು ಜೋರಿತ್ತು. ಅಳ್ಪುಳು ಏನಾದ್ರು ಆದ್ರೆ ಹಾರ್ಕೊಂಡು ಹೋಗಿದ್ದು, ಅಷ್ಟೊಂದು ಜೋರಿತ್ತು ಗಾಳಿ. ಅಂಥದ್ರಾಗ ನಮ್ಮ ಮನೆ ಮುಂದಿದ್ದದ್ದು ಪಪ್ಪಾಯ, ಅದರಲ್ಲಿ 4 ಹಣ್ಣಾಗಿದ್ದು ಸಂಜೆ ಹೊತ್ತು ಕಿತ್ಕೊಂಡಿದ್ದು. ಉಳ್ಕಾದಿನ್ನೂ ಎಷ್ಟಕ್ಕೊಂದು ಹಣ್ಣಿದ್ದು, ಅದ ಟೊಂಗಿನ ಮುರ್ಕೊಂಬಿದ್ದುಬಿಟ್ಟಿತ್ತು. ಇವಾಗ ನೋಡ್ಬೋದು ಪತ್ರಾಸೆಲ್ಲ ಹೆಂಗೆ ಗಡಗಡ ಮಾಡತ್ತವ. ಸೌಂಡ್ ಬರೋಂಗಿಲ್ಲ, ಇದ್ರಾಗ ಗೊತ್ತಾಗಂಗಿಲ್ಲ. ಆದ್ರೆ ಈಗೆಲ್ಲ ಚೀಲ ಮ್ಯಾಗೆಲ್ಲ ಹೊಚ್ಚಿ ಬಂದರು. ಗೂಡೆಲ್ಲ ಹಾರೋಗಿತ್ತು ನಮ್ದು, ಕನ್ಕಿ ಗೂಡು. ಅದನ್ನೇ ಹೇಳಕತ್ತೀರ ಅವ್ರು. ಅಲ್ಲಿದ್ದ ಇದನ್ನು ದನಗಳ ಸಡ್ಡಿ ಕಟ್ಟಿದ್ದಂಥ ನೆಟ್ ಕೂಡ ಹರಿದು ಹೋಗೈತೆ ಎಲ್ಲ. ಇದು ಮುಂಜಾನೆ ರೊಟ್ಟಿ ಎಲ್ಲ ಮಾಡೀನಿ. ಇವಾಗ ರೊಟ್ಟಿ ಆಗಿತ್ತೆಲ್ಲ ಕೆಲಸ. ಪುಂಡಿ ಪಲ್ಯ ಮಾಡೋಕ್ಕಿಟ್ಟಿದ್ದೆ. ಇವಾಗ ಇದನ್ನು ಪುಂಡಿ ಪಲ್ಯ ತೊಳ್ಕೊಳಕತ್ತೀನಿ ನೀಟಾಗಿ. ಸ್ವಲ್ಪ ಎಳೆದಾಯಿತ್ತು, ಹಾಗಾಗಿ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡ್ರೆ ನಡಿತೈತಿ. ಸ್ವಚ್ಛ ಹಿಂಗೆ ತೊಳ್ಕೊಂಡು ಮುಂಜಾನೆ ಪಲ್ಯ ಮಾಡಿದ್ದೆ. ಆದ್ರೆ ಅದು ಕೈ ಆಗೈತಿ, ಸೌತೆಕಾಯಿ ಕೈ ಇತ್ತು, ನಾನು ನೋಡಿದ್ದಿಲ್ಲ, ಹಂಗೆ ಮಾಡಿದ್ದೆ. ಅದಕ್ಕೆ ಇವಾಗ ಮತ್ತೆ ಪುಂಡಿ ಪಲ್ಯ ಮಾಡ್ಬೇಕಂತೇಳಿ ನಿನ್ನೆ ತಂದಿಟ್ಟಿರೋ ಅತ್ತಿ. ಅದನ್ನು ಪುಂಡಿ ಪಲ್ಯ ಎಲ್ಲ ತೊಳೆದು ಹಾಕಿ ಶೇಂಗಾ ಹಾಕಿ ಮಾಡ್ತೀವಿ ನಾವು. ಕೆಲವೊಬ್ರು ಶೇಂಗಾ ನುಚ್ಚ ಎರಡು ಮಿಕ್ಸ್ ಮಾಡ್ತೀವಿ, ಕೆಲವೊಬ್ರು ಅಕ್ಕಿ ಹಾಕಿರ್ತಾರೆ, ಇನ್ನೊಬ್ರು ನುಚ್ಚು ಹಾಕಿರ್ತಾರೆ. ನಿಮ್ಮ ಟೇಸ್ಟ್ ಮ್ಯಾಗ ಏನು ಬೇಕಾದ್ರೆ ಹಾಕಿ ಮಾಡ್ಕೊಳ್ಳಿ. ಆಮ್ಯಾಗ ಅದು ನುಚ್ಚು ಕುದಿಯಾಕಿಟ್ಕೇಶಿಂದ ನುಚ್ಚು ಹಾಕಿ ಪುಂಡಿ ಪಲ್ಯ ಕುದಿಯಾಕಿಟ್ಟ. ಇವಾಗ ಎಮ್ಮೆ ಎಲ್ಲ ಒಳಗೆ ಕಟ್ಬೇಕಂತ ಬಂದೀನಿ, ಬಿಸಿಲು ಭಾಳ ಐತಿ. ಆಗ ನಮ್ಮ ಯಜಮಾನ್ರು ಮೇವು ತರತ್ತಿದ್ರು, ಜಲ್ದಿನ ಮಳೆ ಗಿಡ ಇಳ್ದಿತ್ತು ಅಂಥೇಳಿ. ಆಮ್ಯಾಗ ಅವ್ರಿಗೋಸ್ಕರ ಅಂಥೇಳಿ ಪುಂಡಿ ಪಲ್ಯ ಇನ್ನೂ ಆಗಿದ್ದಿಲ್ಲ. ಅವ್ರು ಕೆರಿಸ್ಕೊಂಡು ಪಲ್ಯ ತಂದು ಕೊಟ್ಟಿದ್ರು, ಅದನ್ನ ಸ್ವಲ್ಪ ಕೆರಿಸ್ಕೊಂಡು ಪಲ್ಯ ಮಾಡಿ ಕೊಟ್ಟವ್ರಿಗೆ. ಈಗ ಪುಂಡಿ ಪಲ್ಯಕ್ಕೆ ಬೆಳ್ಳುಳ್ಳಿ ಸುಲ್ಕೊಂಬಂದ. ಇದಕ್ಕೆ ಮಸಾಲೆ ಏನು ಹಾಕ್ತೀವಿ ಅದ ಮೇನ್ ಇಂಗ್ರೀಡಿಯೆಂಟ್ಸ್, ಅದ ಮೇನ್ ಇಂಪಾರ್ಟೆಂಟ್ ಆಗಿರ್ತೈತಿ. ಅದಕ್ಕೆ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ, ಜೀರಿಗೆ, 1-2 ಮೆಣಸಿನ್ಕಾಯಿ ಹಾಕಿ ಜಜ್ಜಿ ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಫುಲ್ ಕಲಸಾಡ್ಬಿಡ್ಬೇಕು. ಅಂದ್ರೆ ಅದಕ್ಕೆ ಟೇಸ್ಟ್ ಬರೋದು. ಚೌಳಿಕಾಯಿ, ಶೇಂಗಾ ನಿಮ್ಮ ಇಷ್ಟದ ಮ್ಯಾಗ ಹಾಕಿದ್ರೆ ಹಾಕ್ಬೋದು, ಹಾಕ್ಲಿಕ್ಕೆ ನಡಿತೈತಿ. ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮ್ಮ ಕಡೆ ಎಲ್ಲ ನಮ್ಮ ಮಮ್ಮಿ ಅಕ್ಕಿ ಹಾಕಿ ಮಾಡ್ತಾರೆ, ನಾವು ನುಚ್ಚು ಹಾಕ್ತೀವಿ. ಅದಕ್ಕೆ ನುಚ್ಚ ಬ್ಯಾಳಿ, ನಮ್ಮ ಕಡೆ ನುಚ್ಚ ಅಕ್ಕಿ
ಮಿಕ್ಸ್ ಮಾಡ್ತಾರೆ. ಇವಾಗ ನೋಡ್ಬೋದು ಇಲ್ಲೇ ಕಣಿಕೆಯಲ್ಲಿ ಗೂಡೆಲ್ಲ ಹೊಣ್ದಾಗ ಬಿದ್ದಾವ ಬಂದು ಎಷ್ಟಕ್ಕೊಂದು ಲಾಸ್ ಮಾಡೈತಿ. ನುಕ್ಸಾನ್ ಅಂದ್ರೆ ಎಲ್ಲ ತೊಯ್ದು ಬಿಡ್ತಲ್ಲ, ಇನ್ನು ಪಕ್ಕ ತಿನ್ನಂಗಿಲ್ಲ ದನಗಳು. ಹೀಗಾಗಿ ಕರೆಂಟ್ ಮಾತ್ರ ಇನ್ನೂ 2 ಗಂಟೆ ಆದರೂ ಕರೆಂಟ್ ಬಂದಿದ್ದಿಲ್ಲ. ನೀರು ಸ್ವಲ್ಪ ಇತ್ತು. ಇಷ್ಟು ದನಗಳು ಯಾವ ದನಗಳಿಗೆ ಸಾಕಾಗಂಗಿಲ್ಲ, ಅಷ್ಟೇ ಇರ್ತದ ನೀರು. ಅವಕ್ಕೆ ಅವೆಲ್ಲ ಬಿದ್ದದ್ದು ಎಲ್ಲ ನಮ್ಮ ಯಜಮಾನ್ರಿಗೆ ಕೊಯ್ತಾದ್ಲೆ ಎಲ್ಲ ತಕ್ಕೊಳತ್ತಾರ. ಅವನ್ನ ತಕ್ಕೊಂಡು ಇದ್ರೊಳಗೆ ದನಗಳಿಗೆ ಹಾಕ್ಲಾಕ ತಂದಿದ್ದೆವು. ಅದ್ರ ಮುಂದೆ ಇಟ್ಟಿದ್ರೆ ಮೇವು ಹಾಕಿದ್ರೆ ತಿನ್ನಕ್ಕೆ ಬರ್ತೈತಿ ಅವಕ್ಕೆ. ಆದರೆ ದೊಡ್ಡ ಭಾಳ ಆಗ್ಯಾವ, ಹಾಗಾಗಿ ಯೂಸ್ ಇಲ್ಲ ನಮ್ಗೆ. ಹಂಗೆ ಇಟ್ಟಿದ್ದೆವು. ಲಂಡ ಸುರ್ವಕ್ಕೆ ಎಲ್ಲಿ ಹಾಕಬೇಕಪ್ಪ ಅನ್ನೋಷ್ಟರಲ್ಲಿ ಬೆಸ್ಟ್ ಐಡಿಯಾ ಏನಪ್ಪ ಅಂದ್ರೆ ಇವನು ಗೋಟ್ ಇಟ್ಟು ಹಾಕೋಣ ಅಂಥೇಳಿ ಅವನ್ನೆಲ್ಲ ಅಡ್ಡ ಬಿದ್ದದೆಲ್ಲ ಗೋಟ್ ಇಟ್ಟು ಅದ್ರಾಗ ಲಂಡ ಹಾಕಿವು. ಅದ್ರ ನೀರು ನಿಂತಿದ್ದು ಎಲ್ಲ ತೆಗ್ಗಾಗಿದ್ದರಿಂದ ಅದಕ್ಕೆ ಅದ್ರಾಗ ಈಗೆಲ್ಲ ಲಂಡ ಇದ್ರೂ ಕ್ಲೀನ್ ಮಾಡಿ ಅದ್ರಾಗ ಹಾಕಿ ಅದನ್ನೆಲ್ಲ ಫುಲ್ ಉಬ್ಬಲ್ ಮಾಡಿ ಕಟ್ಟಿಬಿಟ್ಟಿವು. ಆಮ್ಯಾಗ ಬಂದು ಊಟ ಮಾಡಿದ್ವು. ಅವ್ರು ಕಣಿಕೆ ಹೊಚ್ಚಾತಿದ್ರು. ಆಮ್ಯಾಗ 4:15 ಆಗಿತ್ತು. ಇವಾಗ ಕರೆಂಟ್ ಬಂದು ಇವಾಗ UPS ಆನ್ ಮಾಡಿದೆ. ಆನ್ ಮಾಡಿ ಮೋಟ್ರ್ ಚಾಲು ಮಾಡಿ ಹಂಡೆ ಅದು ಬುಡಕ್ಕೆ ಇಟ್ಟೀನಿ. ಮಧ್ಯಾಹ್ನ ನೀರು ಬಂದ ಕೂಡ್ಲೆನ ಬೀಳಿ ಅಂಥೇಳಿ ಹೇಳಕ್ಕೆ ಬರಲ್ಲ, ಮಳೆಗಾಲದಿಂದ ಲೈಟ್. ಅದಕ್ಕೋಸ್ಕರ ಇವಾಗ ಬಾಂಡೆ ಎಲ್ಲ ಕ್ಲೀನ್ ಮಾಡ್ಬೇಕಂತ ಬಂದೀನಿ. ಸಿಂಟ್ಯಾಕ್ಸ್ ನೀರು ಕೂಡ ಖಾಲಿಯಾಗಿತ್ತು, ಅದಕ್ಕೆ ಸಿಂಟ್ಯಾಕ್ಸ್ಗೆ ನೀರು ಬಿಟ್ಟೀನಿ. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಎಂದು ಗೌರವದಿಂದ ಹೇಳಿ ಅಂಥೇಳಿ ನನಗೆ ಒಬ್ಬರು ನನ್ನ ಫ್ರೆಂಡ ಕಳಿಸಿದ್ರು ಇದನ್ನು ರೀಲ್ಸ್. ಏನಪ್ಪ ಅಂದ್ರೆ ನಾನಂತೂ ಕಮೆಂಟ್ ಮಾಡಿ ನೋಡಿರಿ, ಫಾರ್ಮಿಂಗ್ ಅಂಥೇಳಿ. ಎಲ್ಲರೂ ನನ್ನ ಅಪ್ಪಾಜಿ ರೈತ ಅಂಥೇಳಿ ಹೆಮ್ಮೆಯಿಂದ ಪ್ರೌಡ್ ಫಾರ್ಮರ್ ಎಲ್ಲ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಇಷ್ಟ ಲಾಗ್ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಮುಂದಿನ ಲಾಗೋಸ್ಕರ.